ಇದು ಬಂದು ಚೋಳಪ್ಪನಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇಲ್ಲಿ ಬಂದು ವರ್ಷ ವರ್ಷ ಲಕ್ಷ ದೀಪೋತ್ಸವ ಕಾರ್ತಿಕ ಮಾಸ ನಾವು ವರ್ಷನೂ ಮಾಡ್ತೀರಿ. ಈ ದೇವಸ್ಥಾನ ಬಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 700 ವರ್ಷದ ಇತಿಹಾಸ ಇದೆ. ಅದರಂತೆ ಇದೊಂದು ಸ್ವಲ್ಪ ಹಳೆ ದೇವಸ್ಥಾನ ಆಗಿತ್ತು. ಇದನ್ನ ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು 15-16 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿ ಅದನ್ನ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀರಿ. ಇದಕ್ಕೆ ಪ್ರಮುಖ ಕಾರಣ ಬಂದು ನಮ್ಮ ಅಂಕಲ್ ಆಗಿ ಮುನ್ಸಮ್ಗೌಡ್ರು ಇದ್ರು. ಅವರು ಜಾಸ್ತಿ ಇದನ್ನ ಪ್ರಾಮುಖ್ಯತೆ ಕೊಟ್ಟು ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿದ್ರು. ಅವರು ಹೋದ್ಮೇಲೆ ಈಗ ನಾವು ಅವರ ಊರಿನ ಗ್ರಾಮಸ್ಥರು ಮತ್ತೆ ನಾವೆಲ್ಲ ಸೇರ್ಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ ಸುಮಾರು ಕಾರ್ತಿಕ ಮಾಸ ಲಾಸ್ಟ್ ಸೋಮವಾರಂದು ಸುಮಾರು ಏನಿಲ್ಲ ಅಂದ್ರೆ ಒಂದು 3 ದಿನ ಕಾರ್ಯಕ್ರಮ ಇರ್ತದೆ. ಒಂದಿನ ಎಲ್ಲ ಮಾಮೂಲಿ ದೀಪಗಳು ಹಚ್ಚೋದು ಹಾಳು ಇದೆಲ್ಲ ಇರ್ತದೆ. ಇನ್ನೊಂದು ದಿನ ಬಂದು ಊಟದ ವ್ಯವಸ್ಥೆ ಮತ್ತೆ ದೀಪದ ಅಲಂಕಾರ, ಮತ್ತೆ ಈಗ ನೋಡಿದ್ರೆ ನೀವು ಪ್ರೋಗ್ರಾಮ್ ಆಗ್ಬೋದು, ವೀರಗಾಸೆ ಮತ್ತೆ ಕಾಂತಾರದ್ದು ಪ್ರೋಗ್ರಾಮ್ ಇರ್ಬೋದು. ಮತ್ತೆ ಅದ್ರ ತರನೇ ಇವತ್ತು ಜನ ಎಲ್ಲ ಬಂದಿದ್ದಾರೆ. ಅವ್ರಿಗೆ ವಿಶೇಷವಾದ ಊಟದ ವ್ಯವಸ್ಥೆ ಇರ್ತದೆ. ಊಟದ ವ್ಯವಸ್ಥೆ ಮತ್ತೆ ದರ್ಶನ ಆಗ್ಬೋದು. ಮತ್ತೆ ಇವತ್ತು ಈ ಸಲ ಬಂದು ಈಶ್ವರನಿಗೆ ಉಜ್ಜಯಿನಿಯ ಅಲಂಕಾರ ಮಾಡಿಸಿದ್ದಾರೆ, ಮಹಾಕಾಳೇಶ್ವರ ಅಲಂಕಾರ ಮಾಡಿಸಿದ್ದಾರೆ. ಅದೇ ರೀತಿ ವರ್ಷನೂ ಒಂದೊಂಥರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಈ ಸಲ ಬಂದು ಸುಮಾರು ಏನಿಲ್ಲ ಅಂದ್ರೆ 5,000-6,000 ಜನಕ್ಕೆ ಊಟ ಮಾಡಿಸಿದ್ದೀರಿ. ಈಗಾಗಲೇ ಒಂದು 2,000 ಜನ ಕವರ್ ಆಗಿದ್ದಾರೆ. ಇನ್ನು ನಮ್ಮ ನಿರೀಕ್ಷೆ ಪ್ರಕಾರ ಇನ್ನೂ ಒಂದು 4,000 ಜನ ಬಂದು ಊಟ ಮಾಡೋಂಥ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀರಿ. ಬರ್ತಾರೆ, ಅದೇ ರೀತಿ ಬಂದು ದರ್ಶನ ಮಾಡಿ ಊಟ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಸುತ್ತಮುತ್ತಲು ಸುಮಾರು ಏನಿಲ್ಲ ಅಂದ್ರೆ ಒಂದು 10-15 ಊರು ಗ್ರಾಮಸ್ಥರೆಲ್ಲ ಬಂದು ಸೇರ್ತಾರೆ. ಪ್ರಮುಖವಾಗಿ ನಮ್ಮೂರಿನ ಗ್ರಾಮಸ್ಥರು, ನಮ್ಮೂರಿನ ಹಿರಿಯರು, ಅದೇ ರೀತಿ ಸಿದ್ಧಿ ವಿನಾಯಕ ಬಳಗ ಗೆಳೆಯರು, ಮತ್ತೆ ವಿನಾಯಕ ಗೆಳೆಯ ಬಳಗರು, ಮತ್ತೆ ಗಂಗಾಧರೇಶ್ವರ ಟ್ರಸ್ಟ್ ಅವರು, ಇವರೆಲ್ಲ ಸೇರಿ ಮತ್ತು ಊರಿನ ಮುಖ್ಯಸ್ಥರು ಮಾಡ್ತಾರೆ. ಅದೇ ರೀತಿ ಈಗ ಇದೇ ಆವರಣದಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 60 ಲಕ್ಷ ರೂಪಾಯಿ ಖರ್ಚದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಒಂದು ನಿರ್ಮಾಣ ಮಾಡ್ತಾ ಇದ್ರಿ. ಅದು ಇನ್ನೊಂದು ನಿರ್ಮಾಣ ಅಂತ ಪೂರ್ಣಗೊಂಡಿದೆ. ಅಮ್ಮಮ್ಮ ಅಂದ್ರೆ ಇನ್ನೊಂದು 2-3 ತಿಂಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಈ ಗಂಗಾಧರೇಶ್ವರ ಸ್ವಾಮಿ ಎಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಭಗವಂತನ ಪರವಾಗಿ ವಿನಂತಿ ಮಾಡ್ಕೊಳ್ತೀವಿ. ನಮಸ್ಕಾರ, ನಮ್ಮ ಹೆಸರು ವಿಕಾಸ್ ಅಂತ. ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 16 ವರ್ಷದಿಂದ ಈ ಕಾರ್ತಿಕ ಮಾಸದ ಲಾಸ್ಟ್ನೇ ವಾರ ಲಕ್ಷ ದೀಪೋತ್ಸವ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಆಚರಣೆ ಮಾಡ್ತಾ ಇದೀವಿ. ಇದನ್ನ ನಮ್ಮ 2009ರಲ್ಲಿ ನಮ್ಮ ಮುನ್ಸಾಮ್ಗೌಡ್ರನ್ನವರು ಈ ದೇವಸ್ಥಾನನ ಮರುಪ್ರತಿಷ್ಠಾಪನೆ ಮಾಡಿಸಿ ಮತ್ತೆ ಅವತ್ತಿನಿಂದ ಇವತ್ತಿನವರೆಗೂ ಸತತವಾಗಿ 16ನೇ ವರ್ಷ ಇದು. ಅವತ್ತಿನಿಂದ ಲಕ್ಷ ದೀಪೋತ್ಸವ ಮಾಡಿಸ್ತಾ ಇದೀವಿ. ಸುಮಾರು 8,000 ಜನಕ್ಕೆ ಊಟದ ವ್ಯವಸ್ಥೆ ಇರ್ತದೆ. ದೇವರಿಗೆ ಇವತ್ತು ಕಾಶಿ ವಿಶ್ವೇಶ್ವರನ ಅಲಂಕಾರ ಸಹ ಮಾಡಿದೀವಿ. ಅದೇ ರೀತಿ ಚೋಳಪ್ಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಸಹ ಕಟ್ತಾ ಇದೀವಿ. ಅದಕ್ಕೆ ಭಕ್ತಾದಿಗಳು ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ಉತ್ತಮವಾದ ಶುಭಾಶಯಗಳು. ನಾವು ವಿಜೃಂಭಣೆ ವರ್ಷ ವಿಜೃಂಭಣೆ ನಡೆಸ್ಕೊಂಡ್ ಬರ್ತಾ ಇದ್ರೆ ಈ ನಡೆಸೋದಕ್ಕೆ ಏನ್ ನಮ್ಗೆ ಸಪೋರ್ಟ್ ಸಿಕ್ಕಿದೆ, ಈ ಗ್ರಾಮಸ್ಥರಾಗ್ಬೋದು, ಪಕ್ಕದೂರಿನಾಗ್ಬೋದು, ಯಾರಾದ್ರೂ ನಾವ್ ಏನೇ ಸಹಾಯ ಕೇಳಿದ್ರು ವಿಜೃಂಭಣೆಯಿಂದ ಅವ್ರ ಕೈಲಾದಂತ ಸಹಾಯ ಮಾಡ್ತಾ ಇದಾರೆ. ಅದರಿಂದ ನಾವು ಈ ಯಾರಿಗೆ ಆಗ್ಬೋದು ಊಟ ವ್ಯವಸ್ಥೆ ಆಗ್ಬೋದು, ಒಂದು ಊಟ ಅನ್ನೋದು ಮದುವೆ ಊಟ ತರ ನಾವು ಆಯೋಜನೆ ಮಾಡೋದು. ಈ ದೀಪದ ಅಲಂಕಾರ ಮತ್ತೆ ಈ ಊಟ ಡೆಕೋರೇಷನ್ ಇವೆಲ್ಲ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಕಾರಣ ಏನಂದ್ರೆ ಈ ನಮ್ಗೆ ಕೊಡ್ತಾರಂತ ಸಪೋರ್ಟ್, ಈ ಸಪೋರ್ಟ್ ಇಲ್ಲ ನಾವು ಮಾಡೋದಕ್ಕೆ ಆಗಲ್ಲ. ಈ ಜನನೂ ಅಷ್ಟೇ. ಈಗ ನಾನು ಲಾಸ್ಟ್ ಟೈಮ್ ಹೇಳಿದೆ ಧರ್ಮಸ್ಥಳ ಆಗುತ್ತೆ ಅಂತ. ನಾನು ತಿಳಿದ ಮಟ್ಟಿಗೆ ಇದು 20 ವರ್ಷಕ್ಕೆ 100% ಮಿನಿ ಧರ್ಮಸ್ಥಳ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಇದು ತುಂಬಾ ವಿಜೃಂಭಣೆ ಮಾಡ್ತಾ ಇದಾರೆ. ಇದು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ, ದೇವರ ಆಶೀರ್ವಾದ ಎಲ್ಲರಿಗೂ ಕೊಡ್ಲಿ, ತನು ಮನ ಅವ್ರ ಆರೋಗ್ಯ ಐಶ್ವರ್ಯ ಎಲ್ಲರೂ ಚೆನ್ನಾಗಿ ಇಟ್ಟಿರ್ಲಿ ಅಂತ ಕೋರ್ಕೊಂಡು ನಾನು ಕಾರ್ತಿಕ್ ಸೋಮವಾರ ಶುಭಾಶಯ ತಿಳಿಸ್ಬಿಟ್ಟು ಧನ್ಯವಾದ ತಿಳಿಸ್ತೀನಿ. ಎಲ್ಲರಿಗೂ ನನ್ನ ವಂದನೆಗಳು. ಇದು ಗಂಗಾಧರೇಶ್ವರ ದೇವಸ್ಥಾನ ತುಂಬಾ ಹಳೆಯ ದೇವಸ್ಥಾನ. ಇದು ಇದೇ ತರ ಪ್ರತಿ ವರ್ಷನೂ ಒಂದು 1,000 ಜನಕ್ಕೆ ಊಟ ಹಾಕ್ತಾರೆ. ಮತ್ತೆ ಒಂದು ಒಗ್ಗಟ್ಟಿಂದ ಮಾಡ್ತಾರೆ. ಯಾವುದೇ ರಾಜಕೀಯ ಇಲ್ಲ ದೇವಸ್ಥಾನದ ಒಂದು ಇದರಲ್ಲಿ. ಭಕ್ತರು ಇದೇ ತರ ಪ್ರತಿ ವರ್ಷ ನಡೆಸ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದು ಕೇಳ್ಕೊಳ್ತೀವಿ. ಎಲ್ಲರಿಗೆ ಪ್ರಪ್ರಥಮವಾಗಿ ಲಕ್ಷ ದೀಪೋತ್ಸವದ ಶುಭಾಶಯಗಳು. ಇಲ್ಲಿ ಬಂದಿರೋ ಎಲ್ಲ ಭಕ್ತರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತು ಸುಮಾರು 16 ವರ್ಷದಿಂದ ನಾವು ದೇವಸ್ಥಾನ ಓಪನ್ ಆಗಿದಾಗಿನಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಏರ್ಪಾಡು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 5-6 ಸಾವಿರ ಜನ ಬಂದೇ ಬರ್ತಾರೆ. ಅವರಿಗೆಲ್ಲ ಸುಸಜ್ಜಿತವಾದ ಊಟದ ವ್ಯವಸ್ಥೆ, ಅವರ ಮನರಂಜನೆಗಾಗಿ ವರ್ಷನೂ ಏನಾದರೂ ಒಂದು ಪ್ರೋಗ್ರಾಮ್ ಇಡ್ತಾ ಇರ್ತೀವಿ. ಅದೇ ರೀತಿ ಈ ಸರಿ ವಿಶೇಷ ಏನಂದ್ರೆ ಗಂಗಾಧರೇಶ್ವರ ಸ್ವಾಮಿಗೆ ಉಜ್ಜಯಿನಿಯ ಮಹಾಕಾಲ ಜ್ಯೋತಿರ್ಲಿಂಗದ ಅಲಂಕಾರ ಮಾಡಿದ್ದೀವಿ. ನೀವೆಲ್ಲ ನೋಡಿರ್ಬೋದು.
ಉಜ್ಜಯಿನಲ್ಲಿ ಯಾವ ರೀತಿ ಅಲಂಕಾರ ಮಾಡ್ತಾರೋ ಅದೇ ರೀತಿ ಅಲಂಕಾರನ ಇವತ್ತು ನಾವು ಗಂಗಾಧರೇಶ್ವರ ಸ್ವಾಮಿಗೆ ಮಾಡಿದ್ದೀವಿ. ಅದೇ ರೀತಿ ಒಂದು ಇವತ್ತು ವಿಶೇಷ ಏನಂದ್ರೆ ಆದಿಯೋಗಿ ಈ ಶಿವ ಏನಂದ್ರೆ ಎಲ್ಲ ಪ್ರಪಂಚಕ್ಕೆ ಹುಟ್ಟಕ್ ಮೊದಲೇ ಶಿವ ಇದ್ದ, ಅದಕ್ಕೆ ಆದಿಯೋಗಿ ಅಂತೀವಿ. ಎಲ್ಲಕ್ಕೂ ಪ್ರಥಮ ಅಂದ್ರೆ ಶಿವನೇ. ಆ ಆದಿಯೋಗಿ ನೆನ್ಸ್ಕೊಂಡು ಇವತ್ತು 20 ಅಡಿಗಳ ಆದಿಯೋಗಿ ಬೃಹತ್ ಪ್ರತಿಮೆಯನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅದನ್ನು ಸಹ ಭಕ್ತಾದಿಗಳು ತುಂಬಾ ಮೆಚ್ಕೊಂಡಿದ್ದಾರೆ. ವರ್ಷನೂ ನಾವು ಏನಾದ್ರು ಒಂದು ವಿಶೇಷವಾದ ಅಲಂಕಾರ ಮಾಡ್ತಾ ಇರ್ತೀವಿ ದೇವರಿಗೆ. ಅದೇ ರೀತಿ ಬರೋ ಭಕ್ತಾದಿಗಳಿಗೆ ಫೋಟೋಗಳೆಲ್ಲ ಇಟ್ಕೊಳ್ಳೋಕೋಸ್ಕರ ಇವತ್ತು ಆದಿಯೋಗಿಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೀವಿ. ಇದಕ್ಕೋಸ್ಕರ ನಮ್ಮ ಊರಿನ ಗ್ರಾಮಸ್ಥರಾಗ್ಲಿ, ನಮ್ಮ ಸಂಘದ ಸದಸ್ಯರಾಗ್ಲಿ, ಸಿದ್ಧಿವಿನಾಯಕ ಗೆಳೆಯರ ಬಳಗ ಆಗ್ಲಿ, ಗಂಗಾಧರೇಶ್ವರ ಭಕ್ತ ಮಂಡಳಿ ಆಗ್ಲಿ, ಏಕದಂತ ಗೆಳೆಯರ ಬಳಗ, ಇವರೆಲ್ಲ ತುಂಬಾ ಎಫರ್ಟ್ ಆಗಿದೀವಿ. ಒಂದು 15 ದಿನದಿಂದ ತುಂಬಾ ಎಫರ್ಟ್ ಆಗಿ ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ.